ಬಾಸ್ ಬಾಸ್, ಸಿಮೆಂಟ್ ಹಾಕಿ ನನ್ನ ಮುಚ್ಚಾಕಿದ್ದಾರೆ ಬಾಸ್. ಈಗೇನ್ ಮಾಡ್ತೀಯಾ ರೋಬೋ ಬಾಯ್? ಜನರನ್ನ ಕಾಪಾಡ್ತಾ ಇರ್ತೀಯಾ, ಆದ್ರೆ ಈಗ ನಿನ್ನನ್ನೇ ನೀನು ಹೇಗೆ ರಕ್ಷಿಸ್ಕೊಳ್ತೀಯಾ? ಬಾಯ್ ರೋಬೋ ಬಾಯ್, ಸಿಮೆಂಟೋ ಮುಗಿಸ್ಬಿಡು ಇವನ್ನ. ಟ್ವಿಸ್ಟರ್ ಸೂಟ್ ಆನ್. ತುಂಬಾ ಆಯ್ತು ನಮ್ಮ ಹೊಡೆದಾಟ. ಈಗ ಗ್ರ್ಯಾಂಡ್ ಫಿನಾಲೆ ಬಂದಿದೆ. ಹೀಟಿಂಗ್ ರೇಸ್ ಆನ್. ಎಸ್ ಬಾಸ್, ನನಗೆ ಅನ್ಸುತ್ತೆ ದಿಸ್ ಇಸ್ ದಿ ಎಂಡ್. ಇವತ್ ಕೊನೆಗೂ ನಾನು ಗೆದ್ದೇ ಬಿಟ್ಟೆ. ಬಾಸ್ ಬಾಸ್, ದಿ ಎಂಡ್ ವೀರ್ದಲ್ಲ, ನಿಮ್ ಸಿಮೆಂಟ್ದು ದಿ ಎಂಡ್ ಅನ್ಸುತ್ತೆ. ಅದು ಮುರಿದು ಹಾಗೆ ಬೀಳ್ತಿದೆ. ಇಲ್ಲ, ವೀರ್, ಇವತ್ತು ನೀ ನನ್ನ ಕೈಯಿಂದ ತಪ್ಸ್ಕೊಳ್ಳೋಕೆ ಆಗಲ್ಲ. ಥ್ಯಾಂಕ್ ಯು ರೋಬೋ ಬಾಯ್, ಇವತ್ತು ನೀವು ನಮ್ಮ ಸ್ಕೂಲ್ನ ಕಾಪಾಡ್ಬಿಟ್ಟೆ. ನೀವು ಮೇಲೆ ನೋಡ್ತಿದ್ದೀರಾ? ವೀರ್, ರೋಬೋ ಬಾಯ್ ಬಂದಿದ್ದ. ಓ ಇಲ್ಲ, ಅವನು ಈ ಸಲನೂ ಸಿಗ್ಲಿಲ್ಲ. ಪರವಾಗಿಲ್ಲ, ಮುಂದಿನ ಬಾರಿ ಸಿಗ್ತೀನಿ. ಬನ್ನಿ ಕ್ಲಾಸ್ಗೆ ಹೋಗೋಣ. ನಾನಿಲ್ಲಿ ಟನಲ್ ಒಳಗಡೆ ಏನ್ ಮಾಡ್ತಿದ್ದೀನಿ? ರೋಬೋ ಬಾಯ್, ಏನಿದೆಲ್ಲ? ಬಂಡಿ ಬ್ರೇಕ್ ಹಾಕು, ಟನಲ್ ಮುಗಿತಾ ಇದೆ. ಬಂಡಿ, ನೀನ್ ವಾಪಸ್ ಹೋಗು. ಅಲ್ಲೋಡಿ, ಕಾರ್ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ. ಓಡಿ, ಅದು ನಮ್ಮ ತಲೆ ಮೇಲೆ ಬಿದ್ರೆ ಕಷ್ಟ. ಅಲ್ಲೋಡು, ರೋಬೋ ಬಾಯ್ ಬರ್ತಾ ಇದ್ದಾನೆ. ಸೀಟ್ ಬೆಲ್ಟ್ ಸಿಕ್ಕಾಕೊಂಡ್ಬಿಟ್ಟಿದೆ. ಓಪನ್ ಆಗ್ತಾ ಇಲ್ಲ ವೀರ್. ನೀನ್ ಹೋಗು, ನೀನ್ ಇಲ್ಲಿಂದ ಹೋಗು ವೀರ್. ವೀರ್, ಅಲ್ಲೋಡಿ. ಥ್ಯಾಂಕ್ ಯು ರೋಬೋ ಬಾಯ್. ಪರವಾಗಿಲ್ಲ ಇಮ್ಲಿ. ಚಿಂಟು ಎದಳು ಎದಳು, ರೇಸು ಮುಗಿತಾ ಇದೆ ಅನ್ಸುತ್ತೆ. ವೀರ್, ನೀವೆಲ್ಲಿದ್ರಿ? ಯಾಕೆ ಹೊರಗಡೆ ಹೋಗಿದ್ರಿ? ಟಿಂಬಕ್ಟು ಬಂಟಿಗೆ ಒಂದು ಹೊಸ ಗೋಕಾಟ್ ಕೊಟ್ಟಿದ್ದ. ಜಾದು ಹೆಲ್ಮೆಟ್ ಹಾಕಿದ್ದ. ಅವನ ರೋಬೋಟ್ ತರ ಮಾಡಿ ನಮ್ ಮೇಲೆ ಅಟ್ಯಾಕ್ ಮಾಡ್ಸಿದ್ದ. ನಾವ್ ಅದ್ರಿಂದ ಬಚಾವ್ ಆಗ್ತಿದ್ವಿ. ಅವನಿಗೆ ಇಷ್ಟೊಂದು ಧೈರ್ಯನಾ? ಅವನಿಗೆ ಈಗಲೇ ಪಾಠ ಕಲಿಸ್ತೀನಿ, ಇರು. ಹೇ ಟಿಂಬಕ್ಟು, ನೀನು ವೀರಿಂದ ಬಚಾವಾದೆ, ಆದ್ರೆ ನನ್ನಿಂದ ಬಚಾವಾಗ ಸಾಧ್ಯನಾ? ನೋಡು. ಇದು ಮಾತಾಡುತ್ತೆ ಬಾಸ್. ಕಾಪಾಡಿ ಬಾಸ್, ಕಾಪಾಡಿ.
ಅದ್ಭುತವಾದ ಟ್ರ್ಯಾಪ್ ಸೆಟ್ ಮಾಡಿದೀರಾ. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಮದರ್ ರ್ಯಾಟ್ ಅಟ್ಯಾಕ್. ಅರೆ ಇದು ಇದೆ. ತಾತ, ಇಮ್ಲಿ, ಚುಲ್ಬುಲ್ ದೂರ ಹೋಗಿ. ಅ, ಆ, ಆ, ಹಾ. ತಿಂದ್ಬಿಡು, ಕಚ್ಕೊಂಡು ತಿಂದ್ಬಿಡು ವೀರ್. ಬಾಯ್. ಇಲ್ಲ. ಯಾ. ಹಾ ಹಾ. ಹಾ. ಜೆಟ್ ಶೂಸ್ ಆನ್. ವೀರ್, ಇವತ್ ನೀನು ಉಳಿಯೋದಿಲ್ಲ. ನೀನ್ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನಾಯ್ತು? ಏನ್ ನಡೀತಾ ಇದೆ? ನೀವ್ ನನ್ನ ಕರೀತಿದ್ರಾ? ವೀರ್, ನೀನ್ ಸರಿಯಾಗಿದ್ಯಾ ಅಲ್ವಾ? ಅಲ್ಲ ವೀರ್, ಆ ಇಲಿಗಳೆಲ್ಲ ಎಲ್ಲೋಯ್ತು? ನಾನ್ ನೋಡ್ತಾ ತುಂಬಾನೇ ದೂರ ಹೊರಟೋಗಿದ್ದೆ. ಬರೀ ಒಂದು ಬಾಕಿ ಇದೆ, ಅಲ್ಲಿ ನೋಡು. ಇಷ್ಟು ದೊಡ್ಡ ಇಲಿನಾ? ಅದು ಇಲಿಗಳಲ್ಲ, ರೋಬೋಟ್ಗಳು. ಆ ಎಲ್ಲ ಇಲಿಗಳು ರೋಬೋಟ್ಗಳು. ಇದನ್ನ ಸರಿ ಮಾಡಿ ಟಿಂಬಟ್ಟು ಹತ್ರ ಕಳ್ಸು. ಅವನು ದೂರದಿಂದ ನಮ್ಮನ್ನ ನೋಡ್ತಾ ಇದ್ದಾನೆ. ಪಾಪ ಅವನು ಇದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ದಮ್ ದಮಾದಂ. ಈ ಜಾಯಿಂಟ್ ರ್ಯಾಟ್ ನನ್ ಹಿಂದೆ ಬಿದ್ದಿದೆ ಬಾಸ್. ಕಾಪಾಡಿ ಬಾಸ್, ಕಾಪಾಡಿ. ವೀರ್, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಆ ಹಗ್ಗನ ಯಾವ್ದಾದ್ರು ಗಟ್ಟಿಯಾಗಿರೋ ಆಬ್ಜೆಕ್ಟ್ ಗೆ ಕಟ್ ಹಾಕ್ತೀನಿ. ಆಗ ಅದರ ಫೋರ್ಸ್ ಇಂದ ನಾನು ಮತ್ತೆ ಸಿಟಿ ಬೈಕ್ ನಿಂದ ಬೇರ್ಪಡೆ ಆಗ್ಬಹುದು. ನೀನು ಹಗ್ಗ ಕೆಳಗಡೆ ಬಿಡು. ಜಿಂಟು, ಈ ಕಡೆ ಬಾ. ವೀರ್ ಬರ್ತಿದ್ದಾನೆ. ಎಲ್ಲಿದ್ದಾನೆ ವೀರ್? ಹಯ್ಯಾ. ಬಾಯ್ ವೀರ್. ಇಲ್ಲ, ಬೈಕ್ ಈಗ ನನ್ನ ಕಂಟ್ರೋಲಲ್ಲಿ ಇಲ್ಲ. ವೀರಿಗ ಅದನ್ನ ಕಂಟ್ರೋಲ್ ಮಾಡಬಹುದು, ಆದ್ರೆ ಅದನ್ನ ನಿಲ್ಸೋಕ್ಕಾಗೋದಿಲ್ಲ. ಕೇವಲ ಅದ್ರ ಹ್ಯಾಂಡಲ್ನ ಮಾತ್ರ ಅವ್ನು ಕಂಟ್ರೋಲ್ ಮಾಡಬಹುದು, ಆದ್ರೆ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ತಾತ, ಬೈಕ್ ಈಗ ಮ್ಯಾನ್ಯುವಲ್ ಕಂಟ್ರೋಲ್ ಅಲ್ಲಿ ಇದೆ. ನಾನೀಗ ಇದನ್ನ ಕಂಟ್ರೋಲ್ ಮಾಡಬಹುದು. ಆ ಹಗ್ಗನ ಕಟ್ ಮಾಡಿ ಬೈಕ್ ನ ಇವಾಗ ರೋಡ್ ತಗೋಬಾ ವೀರ್. ಇಲ್ಲ ತಾತ, ಈ ಟ್ರ್ಯಾಕ್ ನಲ್ಲಿ ಬೈಕ್ ಮುರಿದು ಹೋಗ್ತಾ ಇದೆ. ವೀರ್, ನಿಂಗೇನು ಆಗಿಲ್ಲ ಅಲ್ವಾ? ಹಾ ಇಮ್ಲಿ, ಧನ್ಯವಾದ.
ನೀನ್ ಸರಿಯಾದ ಸಮಯದಲ್ಲಿ ಹಗ್ಗ ತಂದ್ಬಿಟ್ಟೆ. ನೋಡಿದ್ಯಾ, ನಾನು ಯಾವ್ದೋ ಜಾದು ಇಲ್ದೇನೆ ವೀರನ ಬಚಾವ್ ಮಾಡಿದೀನಿ. ಈಗ ಹೇಳು, ಏನ್ ಜಾದು ಮಾಡ್ಲಿ?